ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರ ಮೇಲೆ ಕತ್ತಿಯಿಂದ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುವುದಲ್ಲದೆ ಅವರ ಮನೆಗೆ ಬೆಂಕಿ ಹಚ್ಚಿ 1.5 ಲಕ್ಷ ನಗದು ಹಣ ದಹನಗೊಳಿಸಿರುವ ಘಟನೆ ಸಕಲೇಶಪುರ ತಾಲೂಕಿನ ಯಸಣೂರು ಸಮೀಪದ ಮಂದಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗಾಯಗೊಂಡಿರುವ ದೇವರಾಜು ಅವರು ಹಾಸನ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಹಲ್ಲೆಯಿಂದ ಅವರ ಕಾಲಿನ ಮೂಳೆ ಮುರಿದಿದೆ ಎಂದು ತಿಳಿದುಬಂದಿದೆ. ಸರ್, ಅವರು ಹೇಳ್ದಂಗೆ ನಮ್ಮ ತಂದೆಯವ್ರಿಗೆ ಹೇಳ್ದಂಗೆ ಇದು ಒಂದು 18ನೇ ತಾರೀಕು ಒಂದು ಕೇಸ್ ಆಗಿರುತ್ತೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ. ನಮ್ಮ ಭಾವನ ಬೈಕ್ನ ನೋಡ್ಕೊಂಡು ಹೋಗಿ ತಗೋಗಿ ಕಾಡೊಳಗೆ ಹಾಕಿರ್ತಾರೆ ಅಂತ. ಅದನ್ನು ನಮ್ಮ ಅಣ್ಣಂದರು ಇಬ್ಬರು ನೋಡಿರ್ತಾರೆ. ಅವರು ಹೋಗಿ ಯಶವಂತಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ. ಆ ಕಂಪ್ಲೇಂಟ್ ಮಾಡಿದ ಉದ್ದೇಶದಿಂದಾಗಿ ಒಂದು 6,000 ರೂಪಾಯಿ ತೀರ್ಮಾನ ಮಾಡ್ಕೊಂಡಿರ್ತಾರೆ, ಕಂಪ್ಲೇಂಟ್ ಎಲ್ಲ ಬೇಡ ಅಂತ. ಅವರ ಆರೋಪಿಗಳು ಬಂದ್ಬಿಟ್ಟು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಂದಳ್ಳಿ. ಆಮೇಲೆ ತೀರ್ಮಾನ ಮಾಡ್ಕೊಂಡಿರ್ತಾರೆ ಒಂದು 6,000 ರೂಪಾಯಿಗೆ. ಅದಾಗಿ ಒಂದು 3-4 ದಿವಸ ಆಗಿರುತ್ತೆ, 5-6 ದಿವಸ ಆಗಿರುತ್ತೆ. 5-6 ದಿವಸ ಆದಮೇಲೆ 31ನೇ ತಾರೀಕು ಭಾನುವಾರ ಬೆಳಗ್ಗೆ ನಮ್ಮ ತಂದೆಯವರು ಅಡ್ವಾನ್ಸ್ ಇಸ್ಕೊಬರೋಣ ಅಂತ ಹೋಗ್ತಾ ಇರ್ತಾರೆ. ಅವತ್ತಿನ ದಿವಸ ನಾವು ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದ್ವಿ. ಕೆಲಸಕ್ಕೆ ಹೋಗಬೇಡ, ಮನೇಲೇ ಒಂದು ಸ್ವಲ್ಪ ಸೌದೆಗಿದೆ ಎಲ್ಲ ಥರದೈತೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸರಿ ಆಯಿತು, ಅಲ್ಲಿಗೆ ಹೋಗ್ಬಿಟ್ಟು ದುಡ್ಡು ಇಸ್ಕೊಬರ್ತೀನಿ ಅಂತ ಹೋಗಿದ್ರು. ದುಡ್ಡು ಇಸ್ಕೊಬರ್ತೀನಿ ಅಂತ ಹೋದ ಸಂದರ್ಭದಲ್ಲಿ ದುಡ್ಡು ಇಸ್ಕೊಂಡು ವಾಪಸ್ ಮನೆಗೆ ಹಿಂತಿರುಗುವಾಗ ವೆಂಕಟೇಶ್ ಶೆಟ್ಟಿ ಅಂತ ಎಂಬಾತ ಜಾತಿ ನಿಂದನೆ ಮಾಡಿ ರೋಡಲ್ಲಿ ಆಪೋಸಿಟ್ ಬಂದು ಏಕಾಏಕಿ ಜಾತಿ ನಿಂದನೆ ಮಾಡಿ ಬೈದು ಮತ್ತು ನಮ್ಮ ತಂದೆಯವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಎಲ್ಲ ಮಾಡಿ ಕತ್ತಿಯಿಂದ ಅವರು ಅದನ್ನೆಲ್ಲ ತಪ್ಪಿಸ್ಕೊಂಡು ಸಿಗದೆ ಹೋದಾಗ 4 ಜನ ಅಲ್ಲಿ ನೋಡ್ತಾ ನಿಂತಿದ್ದಾಗ ಕತ್ತಿ ಹಿಡಿಯಲ್ಲಿ ಹೊಡೆದು ಮತ್ತು ದೊಣ್ಣೆಯಲ್ಲೆಲ್ಲ ಹೊಡೆದು ಸುಮಾರು ಹಲ್ಲೆ ಮಾಡಿದ್ದಾರೆ. ಕಾಲು ಫ್ರ್ಯಾಕ್ಚರ್ ಆಗಿದೆ. ಇದನ್ನು ನಾವು ಯಶವಂತಪುರ ಠಾಣೆಯಲ್ಲೂ ತನಿಖೆ ಮಾಡೋಕ್ಕೆ ಕೊಟ್ಟಿದ್ದೀವಿ ಅವರಿಗೆ. ಇದೇನಪ್ಪ ಅಂದರೆ, ನಮಗೆ ಮನೆಯಲ್ಲಿ ಈಗ ನಿನ್ನೆ ರಾತ್ರಿ ಅದೇ ವಿಚಾರಕ್ಕೆ ಯಶವಂತಪುರ ಠಾಣೆಗೆ ಹೋಗಿದ್ದೆ ಅನ್ನೋ ವಿಚಾರಕ್ಕೋಸ್ಕರ ಅಲ್ಲಿ ಮನೆ ಹತ್ರ ಬೆಂಕಿ ಹಚ್ಚಿದ್ದಾರೆ. ಫುಲ್ಲು ಮನೆಯೇ ಸುಟ್ಟು ಹೋಗಿದೆ. ಎಲ್ಲ ಡೀಟೇಲ್ಸ್ ಕಳಿಸಿದ್ದೀನಿ. ಅದ್ರದ್ದು ಎಲ್ಲ ಪೂರ್ಣ ಹಾನಿಯಾಗಿರುತ್ತೆ. ಆಮೇಲೆ ನಾನು ಒಂದು ವಾರದ ಹಿಂದೆ ಒಂದು ಗಾಡಿ ತಂದಿರ್ತೀನಿ, TT ಗಾಡಿನ. ಆ ಗಾಡಿನ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ಮನೇಲಿ ಒಂದಷ್ಟು ದುಡ್ಡು ಇಟ್ಟಿರ್ತೀನಿ, ಫಂಡು ಮತ್ತು ಚೆಕ್ಕು ಅವು ಎಲ್ಲ ಇಟ್ಟಿರ್ತೀನಿ. 1.5 ಲಕ್ಷ ದುಡ್ಡು ಹಾಗೆ ಚೆಕ್ಕು ಎಲ್ಲ ಪೂರ ಸುಟ್ಟು ಹೋಗಿದೆ. ನಮಗೆ ಮತ್ತೆ ಏನಾದ್ರು ಒಂದು ಮಾಡಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಹೋರಾಡ್ತಾಯಿದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ಎಲ್ಲರೂ ಸಪೋರ್ಟ್ ಮಾಡಿ ಇದೊಂದು ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊತೀವಿ. ಹೆಸರು ಮನೋಹರ್ ಅಂತ ಹೇಳಿ. ಊರು ಹಾರಲ್ಲಿ, ಅಲ್ಲಿಂದ ಕೊಡ್ಲಿಪೇಟೆಗೆ ಮದುವೆ ಮಾಡಿದ್ರು. ನಾನು ತಂದೆ ಮನೇಲೇ ಇರೋದು, 2 ವರ್ಷ ಆಯಿತು ಬಂದು. ಆಮೇಲೆ ಇವಾಗ ಒಂದು 15 ದಿನದಲ್ಲಿ ಗಂಡ ಮನೆಗೆ ಬಂದಿದ್ದರು. ಅದನ್ನ ಬೈಕ್ನ ನಮ್ಮ ಮನೆ ಸೈಡಲ್ಲೇ, ರೋಡ್ ಸೈಡಲ್ಲೇ ನಿಲ್ಲಿಸಿದ್ರು. ಗೊತ್ತಿದ್ದಂಗೆ ಕತ್ಕೊಂಡು ಹೋಗಿ ವೆಂಕಟೇಶ್ ಶೆಟ್ಟಿ ಮತ್ತು ವಸಂತ ಅವರು, ನಂದಳ್ಳಿ ಅವರು ಕತ್ಕೊಂಡು ಹೋಗ್ಬಿಟ್ಟು ಬೈಕ್ನ ಎಲ್ಲ ಮಾಡಾಕಿದ್ರು. ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬೈಕಿಗೆ ಏನು ಚಾರ್ಜಸ್ ಆಗುತ್ತೆ ಅದನ್ನು ಮಾಡಿದ್ವಿ. ಸ್ಟೇಷನಲ್ಲೇ ತೀರ್ಮಾನ ಮಾಡ್ಕೊಂಡು ಹೋಗಿದ್ವಿ. ಹಂಗಾದ್ಮೇಲೆ ಮತ್ತೆ ಪಪ್ಪನ ಜೊತೆ ಜಗಳ ಮಾಡಿರೋದು. ಏನೇನೋ ಬೈದು ಕೆಟ್ಟದಾಗಿ ಬೈದು ನಮ್ಮ ಜಾತಿ ಬಗ್ಗೆ ಎಲ್ಲ ಬೈದ್ಬಿಟ್ಟು ಹಿಂಗೆ ಮಾಡಿದ್ವಿ. ನನ್ನ ಮೇಲೆ ಕೇಸ್ ಮಾಡಿ ದಂಡ ಕಟ್ಟಿಸ್ತೀರಾ ಅಂತ ಹೇಳ್ಬಿಟ್ಟು ಹೊಡೆದಿರೋದು. ಭಾನುವಾರ ಬೆಳಗ್ಗೆ ಹಂಗಾಗಿದೆ. ನಮಗೂ ಗೊತ್ತಿಲ್ಲ, ನಾವು ಮನೆಗೆ ಸೌದೆ ಹೊರಗೆ ಹೋಗೋಣ ಅಂತ ಮನೆ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಇದ್ದಿದ್ದು. ಆಮೇಲೆ ಯಾರೋ ಅವರವರೇ ಬಂದು ಹೇಳಿದ್ರು, ಹಿಂಗೆ ನಿಮ್ಮ ಅಪ್ಪನ ಹೊಡೆದು ಮಲಗಿಸಿದ್ದಾರೆ ಇಂಥವ್ರು ಅಂತ ನಮಗೆ ಗೊತ್ತು, ನಾವು ಹೇಳಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ವಿ, ಹೇಳಿ ಅಂತ ಹೇಳಿದ್ವಿ. ಅವ್ರು ಹೇಳಲಿಲ್ಲ. ಆಮೇಲೆ ನಾವು ಸುಮ್ಮನೆ ಹೇಳ್ತಿದ್ದಾರೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಯಾಕೋ ಹೋಗಿ ಸ್ಪಾಟಿಗೆ ಹೋಗಿ ನೋಡಿದ್ರೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಆಮೇಲೆ ಏನಾಯಿತು ಅಂತ ಹೋಗಿ ನಾನೇ ಕೇಳೋವನ್ನೇ ಫಸ್ಟ್ ನೋಡಿದ್ದು. ಆಮೇಲೆ ಹೋಗಿ ಪಾಪ ಏನಾಯಿತು ಅಂತ ಕೇಳಿದೆ. ಅದು ಫುಲ್ಲು ಬ್ಯಾವ್ದು ಹೋಯ್ತಿತ್ತು. ಆಮೇಲೆ ಏನಾಯಿತು, ಅದೇ ಕಿಲ್ ಮಲಗಿದೆಯಾ ಅಂತ ಕೇಳಿದೆ. ಆಮೇಲೆ ಹಿಂಗೆ ಅವನು ವೆಂಕಟೇಶ್ ಶೆಟ್ಟಿ ಹೊಡೆದ. ಅವನು ನನ್ನಮ್ಮ ಹಿಂಗೆ ಬೈದು ನನ್ನ ಮೇಲೆ ಕೇಸ್ ಕೊಟ್ಬಿಟ್ಟು ನನ್ನ ಜೊತೆ ದಂಡ ಕಟ್ಟಿಸ್ತೀಯ ಅಂತವ ಒದ್ಬಿಟ್ಟು ಕತ್ತಿ ಹಿಡಿದು ಹೊಡೆದ. ಕಾಲು ಮುರಿದೋಯ್ತೆ ನಂದು ಅಂತ. ನಾವು ಕಾಲು ಮುರಿದೋಗಿರೋ ನಂಬಲೇ ಇಲ್ಲ. ಒಂಚೂರು ಸಣ್ಣ ಪುಟ್ಟ ಗಾಯ ಆಗಿತ್ತು ಅನ್ಕೊಂಡು ತಿಳ್ಕೊಂಡ್ವಿ. ಆಮೇಲೆ ಸಡನ್ನಾಗಿ ಆಟೋ ಫೋನ್ ಮಾಡಿಬಿಟ್ಟು ಆಟೋದಿಂದ ಮನೆಗೆ ಕರ್ಕೊಂಡು ಬಂದ್ವಿ. ಆಮೇಲೆ ಆಟೋದಿಂದ ಮನೆಗೆ ಕರ್ಕೊಂಡು ಬಂದು ಶನಿವಾರ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಇಂಜೆಕ್ಷನ್ ಕೊಡಿಸು ಹಾಸನಿಗೆ ಹೋಗಿ ಅಡ್ಮಿಟ್ ಮಾಡಿದ್ದು. ಆಮೇಲೆ ಮೊನ್ನೆ ರಾತ್ರಿ ಅಲ್ಲೇ ಇದ್ವಿ ಅಡ್ಮಿಟ್ ಮಾಡಿಬಿಟ್ಟು. ನೆನ್ನೆ ಪಾಪು ಒಬ್ಬಳೇ ಇದ್ಲು ಅಂತ ಹೇಳ್ಬಿಟ್ಟು ನಾನು ಆಸ್ಪತ್ರೆಲಿ ಅವ್ರನ್ನ ಬಿಟ್ಟು ನನ್ನ ತಮ್ಮನ ಹೆಂಡತಿನೂ ಬಿಟ್ಬಿಟ್ಟು ಬಂದಿದ್ದು. ಆಮೇಲೆ ನನ್ನ ತಮ್ಮನೂ ಬಂದ ಕಂಪ್ಲೇಂಟ್ ಕೊಡೋಕ್ಕೆ. ಇವರೇ ಮಾಡಲಿಲ್ಲ, ಫೇರ್ ಮಾಡಲಿಲ್ಲ. ಆಮೇಲೆ 6 ಗಂಟೆವರೆಗೂ ಅವ್ನು ಇಲ್ಲೇ ವೆಯ್ಟ್ ಮಾಡಿದ್ದಾನೆ. ಯಾರಿದ್ರು ಅವಾಗ? ಅವ್ರ ಸರ್ ಹೆಸರು ಗೊತ್ತಿಲ್ಲ ಸರ್ ನನಗೆ. ನಮ್ಮ ಅಣ್ಣವರು ಬಂದಿದ್ರು, 2 ಜನ ಅವರು ಇದ್ರು. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಏನಂದ್ರು? ಮಾಡ್ತೀವಿ. ಆಮೇಲೆ ಸ್ಪಾಟಿಗೆ ಕರ್ಕೊಂಡು ಹೋದೆ ನಾನೇನೆ. ಅವ್ರ ಮನೆ ಹತ್ರ ಮನೆ ತೋರಿಸಿ ಅಂತಂದ್ರು. ಪೊಲೀಸ್ 2 ಜನ ನನ್ನ ಜೊತೆ ಬಂದ್ಬಿಟ್ಟು ಮನೆ ತೋರಿಸ್ತೆ. ನಾನು ಇಳಿಯೋಕ್ಕೇನೋ ಹೋಗಲಿಲ್ಲ, ನಾನು ಕಾರೊಳಗೆ ಕೂತ್ಕೊಂಡೆ. ಅವ್ರು ಅಲ್ಲೇ ಬೆಳಗ್ಗೆಯಿಂದನೂ ಅಲ್ಲೇ ಕೆಲಸ ಮಾಡಿದ್ದಾರೆ. ಅವ್ರ ಮನೆ ಹತ್ರನೇ ಸೌದೆನೂ ಹೊಡಿತಿದ್ರಂತೆ. ಅವ್ರು ಇದ್ದಾರೆ ಅಲ್ಲಿ ಮನೆ ಹತ್ರ ಇದ್ರೂ ಇವ್ರು ಇಲ್ಲ ಅಂತ ಬಂದರು. ಆಮೇಲೆ 6 ಗಂಟೆಗೆ ಬರ್ತಾರಂತೆ ಅಂತ ಹೇಳ್ಬಿಟ್ಟು ನಾನು ಮನೆ ಹತ್ರನೇ ಇಳ್ಕೊಂಡೆ. 6 ಗಂಟೆಗೆ ಬರ್ತಾರೆ ಕಣಮ್ಮ ಅಂತಂದ್ರು. ಸರಿ ಸರ್, ಅವ್ರು ಬಂದ್ಮೇಲೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮನೆ ಹತ್ರನೇ ಉಳ್ಕೊಬಿಟ್ಟೆ. ಆಮೇಲೆ ಮನೇಲಿ ಮನೆ ಕೆಲಸ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ವಲ್ಲ ಆಸ್ಪತ್ರೆಗೆ, ಎಲ್ಲ ಕೆಲಸನೂ ಮಾಡಿ ಆಮೇಲೆ ಮನೇಲಿ ಅಡುಗೆನೂ ಮಾಡಲಿಲ್ಲ ನಾನು.
ಆಂಟಿ ಮನೆಗೆ ಒಂದು 7 ಗಂಟೆ ಆಗಿತ್ತು. ಆಂಟಿ ಮನೆ ಹತ್ರ ಹೋಗಿ ಮಲ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಪಕ್ಕದ ಮನೆ ಆಂಟಿನೇ ಹಿಂಗೆಲ್ಲ ಆಗಿದೆ ಅಂತ ಕರೆದು ತೋರಿಸಿದ್ದು. ಅಷ್ಟವರೆಗೂ ನಮ್ಗೆ ಏನಾಗಿದೆ, ಯಾರು ಏನು ಮಾಡಿದ್ರು ಅಂತ ಗೊತ್ತೇ ಇಲ್ಲ. ಬೆಂಕಿ ಹಚ್ಚಿದ್ದು ಯಾರು ಅಂತ ಗೊತ್ತಿಲ್ಲ ಸರ್. ನಾವು ಇಲ್ದಿರಾಗ ಹಂಗೆ ಇದ್ದಾರೆ ಅಂತ ತಿಳ್ಕೊಂಡು ಹಂಗೆ ಮಾಡಿರೋದು. ಮನೆ ಒಳಗೆ ಇದ್ದಾರೆ ಅಂತ ತಿಳ್ಕೊಂಡು ಬೆಂಕಿ ಹಚ್ಚಿರೋದು ಬಂದು. ಏನೆಲ್ಲ ಇತ್ತು ಮನೆಯೊಳಗೆ? ಮನೆಯೊಳಗೆ ಎಲ್ಲ ಸಾಮಾನು, ಬಟ್ಟೆ, ಡಾಕ್ಯುಮೆಂಟ್ಗಳು, ಮತ್ತು ಅಕ್ಕಿ, ರೇಷನ್ನು, ತರಕಾರಿ, ಖಾರದ ಪುಡಿ, ಮನೆಗೆ ಏನೇನು ಇದಿರುತ್ತೆ ಎಲ್ಲ ಸುಟ್ಟೋಗಿದೆ, ಎಲ್ಲ ನಾಶ ಮಾಡಿದ್ದಾರೆ. ಗ್ಯಾಸು ಸರ್ ಖಾಲಿ ಆಗಿತ್ತು. ಸಿಲಿಂಡರ್ ಗ್ಯಾಸು ಎಲ್ಲ ಪಕ್ಕದಲ್ಲೇ ಸಿಮೆಣೆನೂ ಇತ್ತು, ಒಂದು 2 ಲೀಟರ್ ಅಲ್ಲೇ ಇದೆ ಇವಾಗ್ಲೂ. ಅಂದರೆ ಗ್ಯಾಸ್ ಖಾಲಿಯಾಗಿ 2 ತಿಂಗಳಾಗಿತ್ತು. ತುಂಬಿಸ್ಕೊಂಡಿರಲಿಲ್ಲ, ಇನ್ನು ತುಂಬಿಸ್ಕೊಳಕ್ಕಾಗುತ್ತೆ ಮಳೆಗೆ ಅಂದ್ಕೊಂಡು ಸುಮ್ಮನಾಗಿದ್ವಿ. ನೋಡಿದರೆ ಈ ಥರ ಮಾಡಿಬಿಟ್ಟಿದೆ. ಇವಾಗ ಎಲ್ಲಿ ವಾಸವಾಗಿದ್ದೀರಿ? ಸೊ ಇವಾಗ ಅದೇ ಮನೇಲಿ ವಾಸವಾಗಿದ್ದು. ಇವಾಗ ಎಲ್ಲಿರೋದು ಅಂತ ನೀವೇ ಪರಿಹಾರ ನಮಗೆ ಹೇಳ್ಬೇಕು. ಸರಿ, ಪಾಪು ನಂದೇನೆ. ಎಷ್ಟು ವರ್ಷದದು? 6 ವರ್ಷ, ಫಸ್ಟ್ ಸ್ಟ್ಯಾಂಡರ್ಡ್. ಸ್ಕೂಲಿಗೆ ಹೋಗ್ಬೇಕಿತ್ತು ನಿನ್ನೆಯಿಂದ. ಈ ಥರ ಇನ್ಸಿಡೆಂಟ್ ಆಗಿ ಕಳಿಸೇ ಇಲ್ಲ. ಮೇಡಮ್ ರಿಕ್ವೆಸ್ಟ್ ಮಾಡಿದ್ವಿ, ಕಳ್ಸೋಕ್ಕಾಗಲ್ಲ 1 ವಾರ ಅಂತ. ಹಾರಳ್ಳಿ ದೇವರಾಜು ತಂದೆ ಹೆಸರು ದೇವಯ್ಯ. ತಂದೆ ಹೆಸರು ದೇವಯ್ಯ. ಮತ್ತು ಶನಿವಾರ ಸಂಜೆ ಕೆಲಸಕ್ಕೆ ಹೋಗಿದ್ದೆ. ಸಂಜೆ ಸಂಜೆ ದುಡ್ಡಿಗೆ ಅವ್ರು ಇರಲಿಲ್ಲ. ಬೆಳಿಗ್ಗೆ ಬಂದೆ ದುಡ್ಡಿಗೆ ಅಂತ ಹೋಗ್ತಿದ್ದೆ. ಬಂದಾಗ ಅವನ ಇಂಟೆನ್ಷನ್ ನಾನು ನಮ್ಮ ಮನೆ ಜೊತೆ ಜಗಳ ಮಾಡ್ಕೊಂಡು ಕಂಪ್ಲೇಂಟ್ ಎಲ್ಲ ಆಯಿತು. ಕಂಪ್ಲೇಂಟ್ ಆದಮೇಲೆ ದುಡ್ಡು ವಸೂಲು ಮಾಡಿದ್ರು, ಬೈಕಿಗೆ ಹೊಡೆದಾಕಿ. ಇದು ದಂಡ ಕಟ್ಟಿಸ್ಕೊಟ್ರು ಬೈಕಿಗೆ 6,000 ರೂಪಾಯಿ. 6,000 ರೂಪಾಯಿ ದಂಡ ಕಟ್ಟಿ ಒಂದು ಅಲ್ಲಿ ಮುಗೀತು. ತೀರ್ಮಾನ ಊರ್ಮನೆಯ ಕೇಸನ್ನು ತೀರ್ಮಾನ ಆದಮೇಲೆ ದುಡ್ಡು ಇಸ್ಕೊಂಡವರಿಗೆ ಅದು ಚಾರ್ಜ್ ಬಿಡಿ ಬೈಕಿಂಗ್ ಚಾರ್ಜ್ ಅಂತೇಳಿ ಅದಕ್ಕೆ ಕೇಸ ಇದು ಮಾಡಿದರು, ಮುಚ್ಚ ಹಾಕಿದ್ರು. ಅಲ್ಲಿ ಹೋಯ್ತು, ಚೆನ್ನಾಗಿದೆ ಅಂತ. ಮತ್ತೆ 1 ವಾರ ಬಿಟ್ಟ ಮೇಲೆ ಯಾಕೆ ಅಂತವ ಈಗ 30ನೇ ತಾರೀಕಲ್ಲಿ ಶನಿವಾರ ಕೆಲಸಕ್ಕೆ ಬಂದು ಬೆಳಗ್ಗೆ 31ರಲ್ಲಿ ನಾನು ಬೆಳಗ್ಗೆ ಅಡ್ವಾನ್ಸ್ಗೆ ಹೋಗ್ಬೇಕಾದ್ರೆ ಬಂದು ಇಸ್ಕೊ ಬರುವಾಗ ಮಜ್ಜಿಗೆ ತಂದು ಬಂದು ಕತ್ತಿ ಅಂತಿದ್ವಿ ನಾವು ಕಡೆ. ಕತ್ತಿಲಿ ಬೆಸಡಿ ಕಡೆಗೆ ಅಂತ ಬಂದು ಕತ್ತಿ ಹಿಣಿ ಕಡೆ ಕೆತ್ತಿ ಮತ್ತೆ ದೊಣ್ಣೆಲ್ಲಿ ಕತ್ತಿಲಿ ಹೇಳ್ತೀವಿ. ಕತ್ತಿಲಿ ಹೊಡೆದು ಕತ್ತಿಲಿ ಹಿಣಿ ಕಡೆ ಹೊಡೆದು ಆಮೇಲೆ ದೊಣ್ಣೆಲಿ ಬಾಯಿ ಕಡೆ ಹೊಡೆದು ದೊಣ್ಣೆ ಹೊಡೆದು ಸರ್. ನಿಮ್ಮ ಹೆಸರು? ದೇವರಾಜು.